ನಮಸ್ತೆ ಫ್ರೆಂಡ್ಸ್, ಇವತ್ತು ನೋಡಿ ಒಂದು ಸೂಪರ್ ಆಗಿರೋ ಒಂದು ರೆಸಿಪಿ ಜೊತೆನೆ ಬಂದಿದ್ದೀನಿ. ಈ ರೆಸಿಪಿ ಇಷ್ಟು ಸುಲಭವಾಗಿ ಈ ಮೆಥಡಲ್ಲಿ ಕೂಡ ಮಾಡಬಹುದಾ ಅಂತ ಒಂದ್ಸಲ ನಿಮಗೂ ಕೂಡ ಆಶ್ಚರ್ಯ ಆಗ್ಬೋದು. ಹೌದು, ಬನ್ನಿ ನೋಡೋಣ ಇದು ಏನು, ಹೇಗೆ ಮಾಡೋದು ಅಂತೆಲ್ಲ. ಅದಕ್ಕೋಸ್ಕರ ನೋಡಿ ನಾನು ಇವತ್ತು 3/4 ಕಪ್ಪಿನಷ್ಟು ಗೋಧಿ ಹಿಟ್ಟು ತಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಟೀ ಸ್ಪೂನ್ನಷ್ಟು ತುಪ್ಪ ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಹುರಿಬೇಕು. ನಾನಿಲ್ಲಿ ಇವತ್ತೊಂದು ಕಪ್ ನಾರ್ಮಲ್ ಒಂದು ಸ್ಟೀಲ್ ಕಪ್ ತಗೊಂಡಿರೋದು. ನೀವು ಯಾವ ಕಪ್ಪಲ್ಲಿ ಉಪಯೋಗಿಸ್ತೀರೋ ಅದರಲ್ಲಿ ನೋಡಿಕೊಂಡು ಒಂದೇ ಕಪ್ಪಲ್ಲಿ ಅಳತೆ ಮಾಡಿಕೊಂಡು ತಗೊಂಡ್ರೆ ನಮಗೆ ಕರೆಕ್ಟಾಗಿ ಬರುತ್ತೆ. ಅದ ಕಾರಣ ನಾನಿವತ್ತು ಈ ಕಪ್ಪಲ್ಲಿ 3/4 ಕಪ್ ತಗೊಂಡಿರೋದು. 250 ml ಕಪ್ ಅಲ್ಲ, ಇದು ನಾರ್ಮಲ್ ಒಂದು ಸ್ಟೀಲ್ ಕಪ್. ನೋಡಿ, ಇವಾಗ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಗೋಧಿ ಹಿಟ್ಟೆಲ್ಲ ಚೆನ್ನಾಗಿ ಹುರ್ಕೊಂಡು ಇವಾಗ ರೆಡಿ ಆಗಿದೆ. ಇದನ್ನೊಂದು ಬೇರೆ ಪ್ಲೇಟಲ್ಲಿ ಹಾಕಿಟ್ಕೊಳ್ಳಿ. ಆಮೇಲೆ ಅದೇ ಪ್ಯಾನಿಗೆ ಅಷ್ಟೇ 3/4 ಕಪ್ಪಿನಷ್ಟೇ ಅಂದರೆ ಬೆಲ್ಲದ ಹುಡಿ ಹಾಕ್ತಾ ಇದ್ದೀನಿ. ಆಮೇಲೆ ಅದಕ್ಕೆ 1 ಕಪ್ಪಿನಷ್ಟು ನೀರು ಕೂಡ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕರಗಿಸ್ಬೇಕು. ಪಾಕ ಬರಬೇಕು ಆ ರೀತಿ ಏನಿಲ್ಲ, ಚೆನ್ನಾಗಿ ಕುದಿ ಬಂದು ಕರಗಿದ್ರೆ ಸಾಕು. ಅಷ್ಟೊತ್ತಿಗೆ ನೋಡಿ ನಾವಿಲ್ಲಿ ಹುರಿದಿಟ್ಕೊಂಡಿರುವಂತಹ ಗೋಧಿ ಹಿಟ್ಟು ಇದೆಯಲ್ವ, ಅದಕ್ಕೆ 1 ಕಪ್ ಹಾಲು. ಮೊದಲು ನಾನು ಅದನ್ನು ಗ್ಲಾಸಲ್ಲಿ ಹಾಕ್ಬಿಟ್ಟು ಹಾಕ್ತೀನಿ, ಅದರಲ್ಲೇ ಹಾಕಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಅಂತ ಗ್ಲಾಸಲ್ಲೇ ಹಾಕ್ತಾ ಇರೋದು. ಈ 1 ಕಪ್ ಹಾಲು ಫುಲ್ಲಾಗಿ ಹಾಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಈ ರೀತಿ ಒಂದು ವಿಸ್ಕ್ ಇದ್ರೆ ನಮಗೆ ಗಂಟಿಲ್ಲದೆ ಮಿಕ್ಸ್ ಮಾಡೋದಿಕ್ಕೆ ಆಗುತ್ತೆ. ಆದ ಕಾರಣ ಈ ವಿಸ್ಕಲ್ಲೇ ನಾವು ಈ ರೀತಿ ಮಿಕ್ಸ್ ಮಾಡಿದರೆ ಸೂಪರಾಗಿ ಗಂಟಿಲ್ಲದೆ ಸಿಗುತ್ತೆ ನಮಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಉಳಿದಿರೋ ಹಾಲೆಲ್ಲ ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡ್ತಾ ಬಂದರೆ ನಮಗೆ ಗಂಟಿಲ್ಲದೆ ಈಸಿಯಾಗಿ ಮಿಕ್ಸ್ ಮಾಡೋದಿಕ್ಕಾಗುತ್ತೆ. ನೋಡಿ, ಈ ರೀತಿ ಇವಾಗ ಎಲ್ಲ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಹಾಲು ಕೂಡ ಹಾಕ್ಕೊಂಡಿದ್ದೀನಿ. 1 ಕಪ್ ಹಾಲು ಫುಲ್ಲಾಗಿ ಹಾಕ್ಕೊಂಡಿದ್ದೀನಿ. ಎಲ್ಲ ಕೂಡ ಈ ರೀತಿ ಮಿಕ್ಸ್ ಮಾಡಬೇಕು. ಆಮೇಲೆ ಒಂದು ಸ್ವಲ್ಪ ಉಪ್ಪು ಕೂಡ ಹಾಕಬೇಕು, ಒಂದು ರುಚಿ ಬ್ಯಾಲೆನ್ಸ್ ಆಗೋದಕ್ಕೋಸ್ಕರ ಹಾಕ್ಬಿಟ್ಟು ಎಲ್ಲ ಕೂಡ ಒಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ರೆಡಿ ಆಗಿದೆ. ಇಷ್ಟೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದರೆ ಸಾಕಾಗುತ್ತೆ. ಇಲ್ಲಿ ನೋಡಿ, ಬೆಲ್ಲ ಕೂಡ ಅದೇ ಚೆನ್ನಾಗಿ ಕುದಿ ಬಂದು ರೆಡಿ ಆಗಿದೆ. ಒಂದು ವೇಳೆ ಕಸ ಇದ್ದರೆ ಒಂದು ಸೋಸ್ಬಿಟ್ಟು ಪುನಃ ಸೇರಿಸ್ಕೊಳ್ಳಿ. ಇದು ಸ್ವಲ್ಪ ಕ್ಲೀನ್ ಆಗಿದೆ, ಅದ ಕಡೆ ನೇರವಾಗಿ ಹಾಕ್ತಾ ಇದ್ದೀನಿ ನಾನು. ಅದಕ್ಕೆ ನಾವು ರೆಡಿ ಮಾಡಿಟ್ಟಿರುವ ಹಿಟ್ಟು ಹಾಕ್ಕೊಂಡ್ಬಿಟ್ಟು ಕೈ ಆಡಿಸ್ತಾನೆ ಇರಬೇಕು. ಆಮೇಲೆ ಕಡಿಮೆ ಉರಿಯಲ್ಲಿಟ್ಟು ಮಿಕ್ಸ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ, ಯಾಕಂದರೆ ಇದು ಬೇಗ ಸೆಟ್ ಆಗುತ್ತೆ, ಗಟ್ಟಿ ಆಗುತ್ತೆ. ಆದ ಕಾರಣ ನೋಡಿ, ಒಂದು ಬದಿಯಲ್ಲಿ ಹಿಟ್ಟು ಹಾಕಬೇಕು, ಇನ್ನೊಂದು ಬದಿಯಲ್ಲಿ ಮಿಕ್ಸ್ ಮಾಡಬೇಕು. ಕೈ ಬಿಡದೆ ಮಿಕ್ಸ್ ಮಾಡಬೇಕು, ಇಲ್ಲಾಂದರೆ ಅಲ್ಲಲ್ಲಿ ಗಂಟು ಕಟ್ಕೊಳ್ಬಿಡುತ್ತೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತಳಬಿಟ್ಟು ಬರೋ ತನಕ ಇದೇ ರೀತಿ ಮಿಕ್ಸ್ ಮಾಡ್ಕೊಂಡು ಬಂದರೆ ಆಯಿತು. ನೋಡಿ, ಈ ರೀತಿ ಕಡಿಮೆ ಉರಿಯಲ್ಲಿ ಇಟ್ಕೊಂಡೇ ಮಿಕ್ಸ್ ಮಾಡಬೇಕು. ನೋಡಿ, ಸ್ವಲ್ಪ ಸೆಟ್ ಆಗ್ತಾ ಬರುವಾಗ ಇನ್ನು ಇದಕ್ಕೆ ಸ್ವಲ್ಪ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. 1 ಟೀ ಸ್ಪೂನ್ನಷ್ಟು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಒಮ್ಮೆಲೆ ಹಾಕಬೇಡಿ, 1 ಟೀ ಸ್ಪೂನ್ನಷ್ಟು ಹಾಕ್ಕೊಂಡ್ಬಿಟ್ಟು ಅದು ಫುಲ್ಲಾಗಿ ಎಳ್ಕೊಂಡ ಮೇಲೆ ಪುನಃ ಹಾಕ್ಕೊಂಡ್ರೆ ಆಯಿತು. ಅದೇ ರೀತಿ ಹಾಕ್ಕೊಂಡು ಬಂದರೆ ಆಯಿತು. ಆವಾಗ ಕರೆಕ್ಟಾಗಿ ನಮ್ಮ ಈ ರೆಸಿಪಿಗೆ ತುಪ್ಪ ಎಳ್ಕೊಳ್ಳುತ್ತೆ. ಒಮ್ಮೆಲೆ ಹಾಕ್ಕೊಂಡ್ಬಿಟ್ರೆ ಅದು ಜಾಸ್ತಿ ಆಗಿಬಿಟ್ಟು ಫುಲ್ಲಾಗಿ ವೇಸ್ಟ್ ಆಗುತ್ತೆ. ಆ ರೀತಿ ಮಾಡಬಾರ್ದು, ಎಲ್ಲ ಕೂಡ ಎಳ್ಕೋಬೇಕು. ಆವಾಗ ರುಚಿ ಕೂಡ ಸೂಪರಾಗಿ ಬರುತ್ತೆ ನಮಗೆ. ಆ ತುಪ್ಪದ ಆ ಫ್ಲೇವರ್ ಒಳ್ಳೆ ಸಿಗುತ್ತೆ. ನೋಡಿ, ಇದೇ ರೀತಿ ಮಿಕ್ಸ್ ಮಾಡ್ತಾ ಬಂದರೆ ಸಾಕು. ಎಲ್ಲ ಕೂಡ ಹಾಕ್ಕೊಂಡಿದ್ದೀನಿ. 4 ಟೀ ಸ್ಪೂನಷ್ಟು ತುಪ್ಪನೂ ಸ್ವಲ್ಪ ಏಲಕ್ಕಿ ಹುಡಿ ಕೂಡ ಹಾಕ್ತಾ ಇದ್ದೀನಿ. ನೋಡಿ, ನಾವು ಹಾಕ್ಕೊಂಡಿರೋ ತುಪ್ಪ ಎಲ್ಲ ಇವಾಗ ನೋಡಿ ಸ್ವಲ್ಪ ಹೊರಗಡೆ ಬರ್ತಾ ಇದೆ, ಅಂದರೆ ಕರೆಕ್ಟಾಗಿ ಎಳ್ಕೊಂಡಿದೆ ಅಂತ ಅರ್ಥ. 4 ಟೀ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ನಾನು ಇದಕ್ಕೆ. ನೋಡಿ, ತಳ ಬಿಟ್ಟು ಬಂದಿದೆ. ಇವಾಗ ನಾನಿದು ನಾನ್ ಸ್ಟಿಕ್ ಪ್ಯಾನ್ ಅಲ್ಲ, ಆದರೂ ನೋಡಿ ಚೆನ್ನಾಗಿ ತಳ ಬಿಟ್ಟು ಬರ್ತಾ ಇದೆ. ಈ ತಳ ಬಿಟ್ಟು ಬರುವ ಸ್ಟೇಜ್ ಸಾಕು, ನಾವು ಸ್ಟವ್ ಆಫ್ ಮಾಡ್ಬೋದು. ನೋಡಿ, ಸೂಪರ್ ಆಗಿರುವಂಥ ಒಂದು ಗೋಧಿ ಹಿಟ್ಟಿನ ಹಲ್ವಾ ಇಲ್ಲಿ ರೆಡಿ ಆಗುತ್ತೆ. ಹೆಲ್ದಿ ಆಗಿರುವಂಥ ಒಂದು ರೆಸಿಪಿನೇ ಇದು. ನೋಡಿ, ಈ ಮೆಥಡಲ್ಲಿ ನೀವು ಹಲ್ವಾ ಮಾಡಿಲ್ಲ ಅಂದರೆ ಒಂದು ಸಲ ಟ್ರೈ ಮಾಡಿ, ಸೂಪರಾಗಿ ಬರುತ್ತೆ ಇದು. ಇದನ್ನು ಸರ್ವಿಂಗ್ ಪ್ಲೇಟಿಗೆ ಹಾಕ್ಕೊಂಡ್ಬಿಟ್ಟು ಇದರ ಮೇಲ್ಗಡೆ ಸ್ವಲ್ಪ ನಾನಿಲ್ಲಿ ಒಣ ದ್ರಾಕ್ಷಿನ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡು ಹಾಕ್ತಾ ಇದ್ದೀನಿ. ನಿಮಗೆ ಡ್ರೈ ಫ್ರೂಟ್ಸ್ ಯಾವುದು ಕೂಡ ಹಾಕ್ಬೋದು. ನೋಡಿ, ಈ ರೀತಿ ಇರುತ್ತೆ. ನಿಮಗೆ ಬೇಕಿದ್ರೆ ಪೀಸ್ ಮಾಡ್ಬೋದು, ಅಥವಾ ನಾವು ಕೇಸರಿ ಬಾತ್ ಎಲ್ಲ ತಿನ್ನುವ ಥರನೂ ತಿನ್ಬೋದು. ಸಖತ್ತಾಗಿರುತ್ತೆ. ಬಾಯಲ್ಲಿಟ್ಟರೆ ಸಾಕು ಕರಗೋಗುತ್ತೆ, ಅಷ್ಟು ರುಚಿಯಾಗಿರುತ್ತೆ. ಮಿಸ್ ಮಾಡಬೇಡಿ, ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಟ್ಟು ಎಲ್ಲರ ಜೊತೆ ಶೇರ್ ಮಾಡಿ. ಫಸ್ಟ್ ಟೈಮ್ ಈ ಚಾನಲ್ ನೋಡೋರಾದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅದರ ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಹಾಗಿದ್ರೆ ಮಾತ್ರ ನಾನು ಹಾಕುವ ಹೊಸ ಹೊಸ ವೀಡಿಯೋಸ್ಗಳ ನೋಟಿಫಿಕೇಶನ್ ಎಲ್ಲ ನಿಮಗೆ ಸಿಗುತ್ತೆ. ಓಕೆ, ಥ್ಯಾಂಕ್ ಯು.